ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ 25 ದಿನ ಕಂಪ್ಲೀಟ್ ಆಗಿದೆ. ಅದಕ್ಕೆ ಫಸ್ಟು ನಾನು ಸಿಕ್ಕಾಬಿಟ್ಟೆ ಖುಷಿಯಾಗಿದ್ದೀನಿ. ಮೊದಲನೇ ಸಿನಿಮಾದಲ್ಲೇ 25 ದಿನ ಅಂದರೆ ಅದು ಇಂಥ ಟೈಮಲ್ಲಿ, ಅಂದರೆ ಬರಗಾಲ ನಡೀತಿದೆ ಅನ್ನೋ ಥರ ಇದೆ. ಸೊ ಇಂಥ ಟೈಮಲ್ಲಿ 25 ದಿನ ಅದು ನನಗೆ ಕ್ರೇಜಿ ವಿಷಯನೇ. ಸೊ ಜೊತೆಗೆ ನಾನು ಲಾಸ್ಟ್ ಟೈಮು ನಮ್ಮ ಕೋ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡಿದ್ದೆ. ಬಟ್ ಇಲ್ಲಿ ಏನಂತಂದರೆ, ಇವತ್ತು ಶಶಿ ಸರ್ ಬಂದಿರೋದ್ರಿಂದ ಸುಮಾರು ಕಡೆ ಒಂದು 4-5 ಜನ ಆದರೂ, ಅಟ್ಲೀಸ್ಟ್ ಒಂದು 8 ಜನ ಆದರೂ ನನ್ನನ್ನು ಬಂದು ತಪ್ಕೊಂಡು ಹತ್ತಿದ್ದಾರೆ ಆ ಅಪ್ಪ ಮಗಂದು ಎಮೋಷನ್ಸ್ ವಿಷಯದಲ್ಲಿ. ಆಮೇಲೆ ಸುಮಾರು ಹುಡುಗರು ಬಂದು ಒಂದೇ ಮಾತು ಹೇಳಿದ್ದು, ನಮ್ಮ ಮನೇಲೂ ನಮ್ಮ ಅಪ್ಪನ ಜೊತೆ ಇದೇ ಥರ ಒಂದು ಫೈಟ್ ನಡೀತಿದೆ ಸರ್, ನನಗೂ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಬಟ್ ಇದನ್ನು ನೋಡಿದ್ಮೇಲೆ ನನಗೆ ಅನಿಸಿದ್ದು, ಇಮಿಡಿಯೇಟ್ ನಮ್ಮ ಅಪ್ಪನ ಹತ್ರ ಹೋಗಿ ನಾನು ಸಾರಿ ಕೇಳಬೇಕು, ಕ್ಷಮೆ ಕೇಳಿ ಮಾತಾಡಬೇಕು ಅವ್ರ ಹತ್ರ ಅಂತ ಸುಮಾರು ಜನ ಹೇಳಿದ್ದಾರೆ. ನನಗೆ ಅದನ್ನು ನೋಡಿದಾಗ ಈ ಲೆವೆಲಲ್ಲಿ ಕನೆಕ್ಟ್ ಆಗಿದೆಯಾ, ಸೂಪರ್ ಗುರು ಅಂತ ಖುಷಿ ಆಯಿತು. ಸೊ ಅದಕ್ಕೆ ಕಾರಣ ಆ್ಯಕ್ಚುಲಿ ಸರ್ ಪರ್ಫಾರ್ಮೆನ್ಸು. ಶಶಿ ಸರ್, ಥ್ಯಾಂಕ್ ಯು ಸೋ ಮಚ್. ಸೂಪರಾಗಿ ಮೂಡ್ ಬಂದಿದೆ ನಮ್ಮ ಸೀನ್ಸ್ಗಳು. ಥ್ಯಾಂಕ್ ಯು ಸೋ ಮಚ್ ಈ ಮೂವಿಲಿ, ಅಂದರೆ ಆ್ಯಕ್ಟ್ ಮಾಡಿದ್ದಕ್ಕೆ, ನನ್ನ ಮೊದಲನೇ ಮೂವಿಲಿ ನಿಮ್ಮಂಥ ಲೆಜೆಂಡ್ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ರವಿ ಸರ್ ಇಲ್ಲೇ ಇದ್ದಾರೆ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವರು ಹೇಳುವಂಥ ಒಂದು ಒಂದು ಮೆಸೇಜು ಲಾಸ್ಟಿಗೆ, ಅದು ನಮ್ಮ ಸಿನಿಮಾದ ಒಂದು ಟರ್ನಿಂಗ್ ಪಾಯಿಂಟ್ ಥರ ಆಗುತ್ತೆ. ಅದು ಸೂಪರಾಗಿ ಬಂದಿದೆ. ಹಾಗೆ ರಘು ಸರ್ದು ಟೈಮಿಂಗ್ಸು, ಅದರಲ್ಲೊಂದು ಡೈಲಾಗ್ ಇದೆ, ಸಂಡೇ ಬಾಯ್ ಅಂತ, ಅದು ಮಾತ್ರ ಅಲ್ಟಿಮೇಟು. ಆ್ಯಕ್ಚುಲಿ ನೆಕ್ಸ್ಟ್ OTTಗೆ ಬಂದಾಗ ರೀಲ್ ಮೆಟೀರಿಯಲ್ ಆಗುತ್ತೆ ಅದಲ್ಲ. ಸೊ ಅದು ಕ್ರೇಜಿ, ಸೂಪರಾಗಿ ಮಾಡಿದ್ದೀರಾ ಸರ್. ನಿಮ್ಮ ಪ್ರತಿಯೊಂದು ಕಾಮಿಡಿ ಟೈಮಿಂಗು ಅಲ್ಟಿಮೇಟ್ ಆಗಿದೆ. ಜೊತೆಗೆ ಸ್ಪೆಷಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಸಿಹಿ ನಿಶಿತಾ ದಯವಿಟ್ಟು ಸ್ಟೇಜ್ ಮೇಲೆ ಬಂದ್ಬಿಡಿ. ಸಿಹಿ ನಿಶಿತಾ ದಯವಿಟ್ಟು ಬನ್ನಿ. ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅಂದರೆ, ನಮ್ಮ ಮೂವಿಯ ಒಂದು ಮೇಜರ್, ಅಂದರೆ ಒಂದು ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ ಏನಿದೆ, ಆ ಇಡೀ ನಮ್ಮ ಮೂವಿಯ ಟರ್ನಿಂಗ್ ಪಾಯಿಂಟೇ ಅದು ಇವರಿಬ್ಬರು ಆ ಲೆವೆಲಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಅಂದಿದ್ರೆ ಆ ಎಮೋಷನ್ಸ್ ಯಾರಿಗೂ ಕನೆಕ್ಟ್ ಆಗಲ್ಲ. ಹಾಗೆ ಪ್ರತಾಪಣ್ಣನೂ ಅಷ್ಟೇ, ಅದ್ಭುತವಾಗಿ ತೋರಿಸಿದ್ದಾರೆ ಅದನ್ನು. ಮೊದಲನೇ ಸಲ ನಾನು ಡಬ್ಬಿಂಗ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ನೋಡಿದಾಗಲೇ ನನಗೆ ಇಲ್ಲಿ ಗಂಟ್ಲ ಹತ್ರ ನೋವಾಗಿ, ಅಂದರೆ ಕಣ್ಣಲ್ಲಿ ನೀರು ಬಂದಿತ್ತು. ನನಗೆ ಆವಾಗಲೇ ಅನಿಸಿದ್ದು ಈ ಎಮೋಷನ್ ಪಕ್ಕ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅಂತ. ಸೊ ಅದಕ್ಕೆ ಆ ಥರ ಅಂಥ ಒಂದು ಒಳ್ಳೆ ಸೀನ್ನ ತೋರಿಸಿದ್ದಕ್ಕೆ, ಪರ್ಫಾರ್ಮ್ ಮಾಡಿರೋದಕ್ಕೆ ನಿಮ್ಮಿಬ್ರಿಗೂ ಥ್ಯಾಂಕ್ ಯು. ಹಾಗೆ ಗುರು ಸರ್ ಇವತ್ತಿಲ್ಲ, ಲಾಸ್ಟ್ ಟೈಮ್ ಹೇಳೋಣ ಅಂದ್ಕೊಂಡೆ ಮರ್ತದೆ. ಪ್ರತಿ ಫ್ರೇಮ್ಸಲ್ಲೂ ಅಲ್ಟಿಮೇಟಾಗಿ ತೋರಿಸಿದ್ದೀರಾ ಸರ್. ಅಂದರೆ ಒಂದು ನಿಮ್ಮ ಕಲರ್ ಪ್ಯಾಲೆಟ್ಸ್ದು ಐಡಿಯಾಗಳಾಗಿರ್ಬೋದು, ಅಥವಾ ಲೈಟಿಂಗ್ ಡಿಸೈನ್ ಆಗಿರ್ಬೋದು, ಪ್ರತಿಯೊಂದೂ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಸೂರಜ್ ಅವರು, ಧ್ರುವ್ ಅವರು ಇದ್ದಾರೆ ಇಲ್ಲಿ. ನಮ್ಮ ಇಡೀ ಮೂವಿಯ ಸಾಂಗ್ಸ್ಗಳನ್ನ ಇಬ್ಬರು ಸೇರ್ಕೊಂಡು ಅದ್ಭುತವಾಗಿ ಕೊಟ್ಟಿದ್ದಾರೆ. ಜೊತೆಗೆ ಸ್ಪೆಷಲ್ ಥ್ಯಾಂಕ್ಸ್ ಧ್ರುವ್ಗೆ. ಏನಕ್ಕೆ ಅಂತಂದರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಲಿಟ್ರಲಿ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿಗೆ ನಾಳೆ ದಿನ ಒನ್ ಆಫ್ ದ ಬೆಸ್ಟ್ ಅಸೆಟ್ ಆಗ್ತಾರೆ ಮ್ಯೂಸಿಕ್ ವಿಷಯದಲ್ಲಿ. ಸೊ ಥ್ಯಾಂಕ್ ಯು ಸೂರಜ್ ಅವರೇ, ಧ್ರುವ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮ್ಮ ತಾಳ್ಮೆಗೆ ಧನ್ಯವಾದಗಳು. ಸಾರಿ, ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತೆ. ಬಟ್ ಆ್ಯಕ್ಚುಲಿ ಇವತ್ತು ನಾನು ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಸ್ವಲ್ಪ ಲೇಟ್ ಆಗಿದೆ. ಆ್ಯಂಡ್ ಈಗ ಗೊತ್ತಾಗ್ತಾ ಇದೆ ಡಿರೆಕ್ಟ್ ಮಾಡೋದು ಎಷ್ಟು ಕಷ್ಟ ಅಂತ. ಸೊ ಪ್ರತಾಪ್ ಸರ್ ಮತ್ತು ಸಂತು ಸರ್, ಸಾರಿ. ವಿಷಯಕ್ಕೆ ಬರಬೇಕಾದ್ರೆ, ನಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, 25 ಡೇಸ್ ರೀಚ್ ಆಗಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇದು ನನ್ನ 3ನೇ ಫಿಲ್ಮ್ 25 ಡೇಸ್ ರೀಚ್ ಆಗಿದ್ದು. ಇದಕ್ಕೆ ಮುಂಚೆ KTM ಮತ್ತು ಎಲ್ಲೋ ಜೋಗಪ್ಪನ ಅರಮನೆ ಕೂಡ 25 ಡೇಸ್ ರೀಚ್ ಆಗಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ತುಂಬ ಬ್ರೀಫಾಗಿ ಹೇಳ್ತೀನಿ, ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಕಾಸ್ಟ್ ಆ್ಯಂಡ್ ಕ್ರೂಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಪ್ರತಾಪ್ ಸರ್, ಸಂತು ಸರ್, ಪ್ರಶಾಂತ್ ಸರ್, ಹರೀಶ್ ಸರ್, ನ್ಯೂಸ್ ಫಸ್ಟ್ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್. ಶಶಿಕುಮಾರ್ ಸರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಚಿತ್ರದಲ್ಲಿ ಒಂದು ಮಹತ್ವವಾದ ಪಾತ್ರವನ್ನು ಮಾಡಿದರು. ಇಡೀ ಅವ್ರಿಗೆ ಹೇಳ್ತಾ ಇದ್ದೆ, ಅವ್ರ ಪಾತ್ರದಿಂದನೇ ಚಿತ್ರ ಮತ್ತೊಂದು ಹಂತಕ್ಕೆ ಹೋಗಿರೋದು ಅಂತ. ಈ 25ನೇ ದಿವಸದ ಈ ಒಂದು ಸಕ್ಸಸ್ ಮೀಟ್ಗೆ ಸರ್ ಬಂದಿದ್ದಾರೆ. ಅವ್ರಿಗೆ ಮೊದಲಿಗೆ ಸ್ವಾಗತವನ್ನು ಬಯಸ್ತೀನಿ. ಜೊತೆಗೆ ಮೊದಲ ದಿನದಿಂದ ಇವತ್ತಿನವರೆಗೂ ಸಹ ನಮ್ಮ ಜೊತೆ ನಿಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ನಮಸ್ಕಾರಗಳನ್ನ ಹೇಳ್ತಾ, ಸ್ವಾಗತವನ್ನು ಬಯಸ್ತಾ,
ನಮ್ಮ ಚಿತ್ರದಲ್ಲಿ ಪಾತ್ರ ಮಾಡಿದಂಥ ಎಲ್ಲ ನಟ ನಟಿಯರು, ನಿರ್ದೇಶಕರು, ಕ್ರಿಯೇಟಿವೇಟರು, ನಮ್ಮ ಸಹ ನಿರ್ಮಾಪಕರು, ಎಲ್ಲರೂ ಟೆಕ್ನಿಷಿಯನ್ಸು ಎಲ್ಲರೂ ಬಂದಿದ್ದೀರಿ. ಈಗಾಗಲೇ ಕಳೆದ ಬಾರಿ ಸಕ್ಸಸ್ ಮೀಟ್ನಲ್ಲಿ ಎಲ್ಲರ ಹೆಸರನ್ನು ಹೇಳಿ ಎಲ್ಲನೂ ಮಾತಾಡಾಗಿದೆ. ಈಗ ಮತ್ತೊಂದು ಸಲ ಮತ್ತೆ ಅದನ್ನೇ ಮಾತಾಡುವಂಥ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಚಿತ್ರ ಏನು ನಮ್ಮ ಕನ್ನಡಿಗರು ಪ್ರೋತ್ಸಾಹ ಮಾಡಿದ್ದಾರೆ, ನೋಡಿದ್ದಾರೆ. ಇನ್ನೊಂದಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ಬೋದಾಗಿತ್ತು ಅನ್ನೋ ಕಾರಣ ಗೊತ್ತಿಲ್ಲ. ಆದರೂ ಒಬ್ಬ ನಿರ್ಮಾಪಕನಾಗಿ ನಾನು ಅಂದ್ಕೊಂಡಿದ್ದು ಚಿತ್ರವನ್ನು ಪ್ರಾರಂಭ ಮಾಡೋಕ್ಕೆ ಮುಂಚೆ ಹಾಕಿರುವ ಹಣವನ್ನು ನಾನು ವಾಪಸ್ ತಗೊಂಡ್ರೆ ಚಿತ್ರ ಗೆದ್ದಂತೆ ಅಂತ. ಅದನ್ನು ಒಂದಷ್ಟು ದಿವಸ ಮುಂಚೆನೇ ನಮ್ಮ ಚಿತ್ರ ಗೆದ್ದಿದೆ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗ್ತದೆ. ಅದಕ್ಕಿಂತ ಇನ್ನೇನು ಹೇಳಬೇಕಾಗಿಲ್ಲ. ಮುಂದಿನ ಚಿತ್ರದ ತಯಾರಿಯಲ್ಲಿ ನಾವೀಗಾಗಲೇ ತೊಡ್ಕೊಂಡಿದ್ದೀವಿ. ಸದ್ಯದಲ್ಲಿ ಇನ್ನೊಂದು 2 ತಿಂಗಳಲ್ಲಿ ಮತ್ತೊಂದು ಚಿತ್ರವನ್ನು ನಮ್ಮ ನಿರ್ಮಾಣ ಸಂಸ್ಥೆಯಿಂದ ಪ್ರಾರಂಭ ಮಾಡ್ತೀವಿ ಅಂತ ಹೇಳೋಕ್ಕೆ ಹರ್ಷವಾಗ್ತದೆ. ತಮ್ಮೆಲ್ಲರ ಸಹಕಾರ, ಬೆಂಬಲ ಇದೇ ರೀತಿ ಇರಲಿ. ಜೊತೆಗೆ ಯುವ ನಿರ್ದೇಶಕರು ಪ್ರತಾಪ್ ಗಂಧರ್ವ ಇರ್ಬೋದು, ನಮ್ಮ ನಟರಾದ ರಕ್ಷಿತ್ ನಾಗ್ ಅವರು, ಹಾಗೆ ಸಂಜನಾ ದಾಸ್ ಅವರು ಬಂದಿದ್ದಾರೆ. ಇನ್ನೊಬ್ಬರು ಅನುಷಾ ಅವರು ಬರೋಕ್ಕಾಗಿಲ್ಲ, ಕಾರಣಾಂತರದಿಂದ ಬೇರೆ ಕಡೆ ಇರೋದ್ರಿಂದ. ಅಂತ ಯುವ ಪೀಳಿಗೆಯನ್ನು ಬೆಳೆಸುವಂಥ ಕೆಲಸ ಬೇರೆ ನಿರ್ಮಾಣ ಸಂಸ್ಥೆಗಳು, ನಿರ್ಮಾಪಕರು ಮಾಡಬೇಕು. ಅವ್ರಿಗೊಂದಷ್ಟು ಅವಕಾಶಗಳು, ಮತ್ತೊಂದಷ್ಟು ಬಾಗಿಲು ತಗೊಳ್ಳಿ, ಅವ್ರಿಗೂ ಎಲ್ಲ ಸಿಕ್ಕಲಿ. ಅವ್ರಿಗೆಲ್ಲ ಶುಭಾಶಯಗಳನ್ನ ಕೋರ್ತಾ ಈ ಒಂದು 25 ದಿವಸವನ್ನು ಏನು ಮುನ್ನಡೆಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದಂಥ ಈ ಚಿತ್ರಕ್ಕೆ ಕ್ರಿಯೇಟಿವ್ ಆಗಿ ಕಾರ್ಯನಿರ್ವಹಿಸಿದ ವಿಶೇಷ ವ್ಯಕ್ತಿ ನಮ್ಮ ಹರಿಸಂತೋಷನ ಸಹೋದರ. ಅವನ ಪಾತ್ರ ಬಹಳ ಮುಖ್ಯ. ಪಾಪ ನಮ್ದೆಲ್ಲ ಸಾಕಷ್ಟು ಒತ್ತಡಗಳು, ಯಾಕಂದ್ರೆ ನಾನು ನಿರ್ಮಾಪಕನಾಗಿ ನಂದು ಏನೇ ಸಿಟ್ಟಿದ್ರು ಯಾರ ಮೇಲೂ ತೀರ್ಸ್ಕೊಳಕ್ಕಾಗ್ತಿರ್ಲಿಲ್ಲ. ಯಾವಾಗಲೂ ಸಣ್ಣ ಪುಟ್ಟದಾದರೂ ಆತ ಒಬ್ಬನೇ ನನಗೆ ಸಿಗ್ತಾ ಇದ್ದಿದ್ದು. ಅದನ್ನೆಲ್ಲ ಸಹಿಸ್ಕೊಂಡು ಇವತ್ತು ಈ ಒಂದು ಸಂತೋಷ ಕೂಟದಲ್ಲಿ ಜೊತೆಲಿದ್ದೀವಿ. ಅದಕ್ಕೆ ನನಗೂ ಬಹಳ ಸಂತೋಷ ಆಗಿದೆ. ಎಲ್ಲಕ್ಕಿಂತ ಸಂತೋಷ, ಎಲ್ಲ ಕೇಳ್ತಾ ಇರ್ತಾರೆ ಎಷ್ಟಾಯಿತು, ಏನಾಯಿತು, ಹೆಂಗಾಯಿತು ಅಂತ. ನಾನು ಅವಾಗಲೇ ಹೇಳಿದೆ, ಹಾಕಿರೋ ದುಡ್ಡು ನಿರ್ಮಾಪಕಂಗೆ ವಾಪಸ್ ಬಂದರೆ ಅದಕ್ಕಿಂತ ದೊಡ್ಡ ಗೆಲುವು ಚಿತ್ರರಂಗದಲ್ಲಿ ಮತ್ತೊಂದಿಲ್ಲ ಅಂತ. ಯಾಕೆಂದರೆ ಮೊನ್ನೆ ಪತ್ರಿಕೆಗಳನ್ನ ಓದ್ತಾ ಇದ್ದೆ, 280 ಚಿತ್ರಗಳು ಈ ವರ್ಷ ಬಿಡುಗಡೆ ಆಗಿದ್ದಾವೆ. ಅದರಲ್ಲಿ 1-2 ಬ್ಲಾಕ್ ಬಸ್ಟರ್ಗಳು, ಕಾಂತಾರ ಮತ್ತು ಸೂಪ್ರಮ್ಸು. ಅದು ಬಿಟ್ಟರೆ ಬೆರಳೆಣಿಕೆಯಷ್ಟು ಚಿತ್ರಗಳು ಮಾತ್ರ ಏನು ಹಾಕಿರೋ ದುಡ್ಡನ್ನು ತಂದುಕೊಟ್ಟಿರೋದು ಅಂತ. ಅದರಲ್ಲಿ ನಮ್ಮ ಒಂದು ಕಂಗ್ರ್ಯಾಚುಲೇಷನ್ ಬ್ರದರ್ ಚಿತ್ರನೂ ಕೂಡ ಒಂದಾಗ ಅದಕ್ಕಿಂತ ಸಂತೋಷ ಮತ್ತೊಂದಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತೊಂದು ಚಿತ್ರವನ್ನು ನಿರ್ಮಾಣ ಮಾಡುತ್ತಾ ಮತ್ತೊಂದಷ್ಟು ಮನೋರಂಜನೆಯನ್ನು ಕನ್ನಡದ ಜನತೆಗೆ ಕೊಡುವ ನಿಟ್ಟಿನಲ್ಲಿ ಕಲ್ಲೂರು ಸಿನಿಮಾಸ್ ಸದಾ ಇರ್ತದೆ ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನನ್ನ ಶರಣಾರ್ಥಿಗಳನ್ನ ಅರ್ಪಿಸ್ತೀನಿ. ಶಶಿ ಸರ್, ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ನಮ್ಮ ಕಡೆಯಿಂದ ಹೊಟ್ಟೆಗೆ ಹಾಕೊಳ್ಳಿ. ಹಿರಿಯವರು ನೀವು, ನನಗೆ ಗೊತ್ತು ನಮ್ಮಿಂದ ಒಂದು ಸಣ್ಣ ಪ್ರಮಾದಗಳು ಆಗಿರ್ತವೆ. ಅದನ್ನು ಹೊಟ್ಟೆಗೆ ಹಾಕೊಂಡು ಇವತ್ತು ಬಂದಿದ್ದೀರಿ, ಅದಕ್ಕಿಂತ ದೊಡ್ಡ ಆಶೀರ್ವಾದ ಮತ್ತೊಂದಿಲ್ಲ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಒಂದು ತಂಡ ಪ್ರೀ ಪ್ರೊಡಕ್ಷನ್ಗೆ ಹೆಚ್ಚು ಒತ್ತು ಕೊಡುತ್ತೆ, ಅಥವಾ ಕತೆಗೆ ಒತ್ತು ಕೊಟ್ಟು, ಅಥವಾ ಕತೆಗಾರರಿಗೆ, ರೈಟರಿಗೆ ಆ ಸ್ಪೇಸ್ ಕೊಡುತ್ತೆ ಅಂದರೆ ಆಗ ಸಿನಿಮಾ ಗೆಲ್ಲುತ್ತೆ ಅನ್ನೋದಕ್ಕೆ ಕಂಗ್ರ್ಯಾಚುಲೇಷನ್ ಬ್ರದರ್ ಸಾಕ್ಷಿ. ಇವತ್ತು ಗೆದ್ದಿದೆ. ತುಂಬ ಚಿತ್ರತಂಡಕ್ಕೆ ಮಾದರಿಯಾಗಿದೆ ಈ ತಂಡ. ಇವತ್ತಿನ ಅವ್ರು ಹೇಳಿದಾಗೆ ಬರಗಾಲದಲ್ಲಿ ಒಂದು ಸಿನಿಮಾ ಗೆಲ್ಲುತ್ತೆ ಅಂದರೆ ಅದ್ರ ಹಿಂದೆ ಶ್ರಮ ಎಷ್ಟಿದೆ ಅಂತ. ಆ ನಿಟ್ಟಿನಲ್ಲಿ ಈ ತಂಡದ ಪ್ರಯತ್ನ ನಮ್ಮನ್ನೆಲ್ಲ ಸೇರಿಸ್ಕೊಂಡು ಒಂದು ಒಳ್ಳೆಯ ಸಿನಿಮಾ ಕೊಟ್ಟಿದ್ದಾರೆ. ಇಡೀ ತಂಡಕ್ಕೆ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಹಾಗೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ ಆದಮೇಲೆ ನನಗೆ ದೊಡ್ಡ ಮಟ್ಟದ ಯಶಸ್ಸು ತಂದುಕೊಟ್ಟ ಸಿನಿಮಾ. 25 ದಿನಗಳ 2 ಸಿನಿಮಾನೂ ಪೂರೈಸಿತು. ಮತ್ತು ಒಂದು ಸಿನಿಮಾ ಮಾಡಿದಾಗ ಖುಷಿ ಆಗೋದು ಯಾವಾಗಂದರೆ, ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ, ಇಲ್ಲಾಂದರೆ ಒಂದಷ್ಟು ಜನ ಕರೆ ಮಾಡಿ ಈ ಸಿನಿಮಾ ನೋಡಿದೆ, ನಿನ್ನ ಅಭಿನಯ ಚೆನ್ನಾಗಿತ್ತು, ಸಿನಿಮಾ ತುಂಬ ಚೆನ್ನಾಗಿತ್ತು ಅಂತ ಅಂದಾಗ, ಅದು ಈ ಸಿನಿಮಾದಲ್ಲಾಯಿತು. ಒಂದಷ್ಟು ಜನ ಸಿನಿಮಾ ಮಿತ್ರರು ತಾವಾಗೆ ಹೋಗಿ ರಿವ್ಯೂಸ್ ನೋಡಿ, ತಾವಾಗೆ ಹೋಗಿ ಸಿನಿಮಾ ನೋಡಿ ಫೋನ್ ಮಾಡಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿತ್ತು ಥಿಯೇಟ್ರಲ್ಲಿ, ಮತ್ತು ನಿನ್ನ ಪಾತ್ರನೂ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಮತ್ತು ಒಂದಷ್ಟು ಜನ ಬೇರೆ ಹೊರಗಿನ ಸ್ನೇಹಿತರು ಸಹ, ನನ್ನ ಬಾಲ್ಯದ ಸ್ನೇಹಿತರು, ಕಾಲೇಜ್ ಸ್ನೇಹಿತರು ಸಹ ಒಂದಷ್ಟು ಜನ ನೋಡಿ ಫೋನ್ ಮಾಡಿದಾಗ ನನಗೆ ತುಂಬ ಖುಷಿ ಆಯಿತು. ಅದು ಈ ಸಿನಿಮಾದಲ್ಲಾಯಿತು. ಮತ್ತು ಪ್ರತಾಪ್ ಸರ್ ಬಗ್ಗೆ ಹೇಳೋದಾದರೆ, ತುಂಬ ಫಾಸ್ಟ್ ವರ್ಕರು. ಸೆಟ್ಟಲ್ಲಿ ಏನಂತ ಕ್ಲಾರಿಟಿ ಇರ್ತಿತ್ತು, ಫಾಸ್ಟಾಗಿ ಶೂಟ್ ಮಾಡ್ತಿದ್ರಿ, ನೀನು ಫಾಸ್ಟಾಗಿ ಶೂಟ್ ಮಾಡ್ತೀಯಾ, ನಿಜವಾಗ್ಲೂ ವರ್ಕ್ ಆಗ್ತಿದೆಯಾ, ಎಕ್ಸಿಕ್ಯೂಟ್ ಆಗ್ತಿದೆಯಾ ಅಂತ. ಒಂದು 2-3 ಸರಿ ಹೋಗಿ ಫ್ರೇಮನ್ನು ನೋಡಿದಾಗ ಗೊತ್ತಾಯಿತು, ಅಯ್ಯೋ ಏನು ಬೇಕು ಅಂತ ತೆಗೆಸ್ಕೊಂಡೇ ಬಿಟ್ಟಿದ್ದಾರಲ್ಲ ಅಂತ. ಅಷ್ಟು ಚೆನ್ನಾಗಿ ನಿರ್ದೇಶನ ಮಾಡಿದರು. ಮತ್ತು ರಾಘು ಸರ್ ಬಗ್ಗೆ ಹೇಳೋದಾದರೆ, ರಾಘು ಸರ್ಗೆ ನಾನು ಗೋಳ ಇಟ್ಕೊಳ್ಳೋಂಥದ್ದು ಸಿಚುವೇಶನ್ ಸುಮಾರಿದೆ. ಒಂದು ರೆಸಾರ್ಟ್ ಸೀನಲ್ಲಿ ಅಲ್ಲೆಲ್ಲ ಅವ್ರಿಗೆ ಹೊಡಿಯೋದು,
ಚಪ್ಪಲಿ ಹಿಡ್ಕೊಂಡು ಓಡಿಸ್ಕೊಂಡು ಹೋಗೋದು, ಆ ಥರದ್ದೆಲ್ಲ ಸೀನ್ಸ್ ಇದೆ. ನಾನು ಹೇಗಪ್ಪ ಮಾಡೋದು, ಏನು ಅನ್ಕೋತಾರೋ ಅಂತ ಅನ್ಕೋತಿದ್ದೆ. ಬಟ್ ಏನು ಅನ್ನಿಸ್ದೆ, ನಾನು ಏನು ಕೇಳಲೇ ಇಲ್ಲ. ಇದು ಮಾಡ್ಬೇಕಾ, ಓಡಿ ಅಂತ ಸರ್. ಇಲ್ಲ ಸರ್, ಅಂದರೆ ಆ ಥರದ್ದೆಲ್ಲ ಒಬ್ಬ ಸೀನಿಯರ್ ಸರ್ ಅವರು ಸೀನಿಯರ್ ಆಗಿ ನಾನು ಆ ಥರದ್ದೆಲ್ಲ ಮಾಡ್ಬೇಕಾದ್ರೆ ನನಗೆ ಭಯ ಆಗ್ತಾಯಿತ್ತು, ಹೇಗಪ್ಪ ಇದು ಮಾಡೋದು ಅಂತ. ಬಟ್ ಎಸ್ ಎ ಕಾಮಿಡಿಯಾಗಿ ತೊಗೊಂಡು ಅದನ್ನು ಒಬ್ಬ ನಟನಾಗಿ ತುಂಬ ಎನರ್ಜಿಯಿಂದ ಸ್ವೀಕಾರ ಮಾಡೋದು ತುಂಬ ಖುಷಿ ಆಯಿತು. ಮತ್ತು ರವಿ ಸರ್ ಮತ್ತು ಸ್ವಾತಿ ಮೇಡಮ್ಮು ಆ್ಯಸ್ ಎ ಫಾದರ್ ಮದರ್ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ಸೂಟ್ ಆಗಿದ್ದಾರೆ ಅಂದರೆ, ಒಂದು ಪ್ರೊಫೆಷ್ನಲ್ ಆಗಿ ನೀಟಾಗಿ ಸಖತ್ ಅಂದರೆ ಸಖತ್ ಆ್ಯಕ್ಟ್ ಮಾಡಿದ್ದಾರೆ, ಸಖತ್ ಖುಷಿ ಆಯಿತು. ಮತ್ತು ನನಗೆ ಕಣ್ಣಲ್ಲಿ ಹನಿ ಬಂದಿದ್ದು 2 ಕಡೆ, ಒಂದು 2-3 ಕಡೆ ಬಂತು. ಮೇಜರ್ ಆಗಿ ರವಿ ಸರ್, ಇದು ಶಶಿಕುಮಾರ್ ಸರ್ ಅವರು ಆ್ಯಕ್ಟ್ ಮಾಡಬೇಕಾದ್ರೆ ಒಂದು ಸಿಚುವೇಶನ್, ತಂದೆ ಮಗನ ಬಗ್ಗೆ ನಡಿಬೇಕಾದ್ರೆ ಆ ಒಂದು ಸಿಚುವೇಶನಲ್ಲಿ, ಮತ್ತು ಈ ಮಕ್ಕಳು ಸೀಕ್ವೆನ್ಸಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಬ್ಬರು ಆಲ್ರೆಡಿ ಫೇಮಸ್, ಅವರು ಸಖತ್ ಫೇಮಸ್ಸು, ಅವರು ಸೀರಿಯಲಲ್ಲಿ ಫೇಮಸ್ಸು, ಇವರು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ಸು. ಇಬ್ಬರೊಟ್ಟಿಗೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಸೀರಿಯಲ್ ಮಾಡ್ತೀರ ಬಟ್ ಫಸ್ಟ್ ಬಂದಿದ್ದು ನೀವು ಸೀರಿಯಲು, ಇವ್ರು ಇನ್ಸ್ಟಾಗ್ರಾಮಿಂದ. ಇಬ್ರು ಸೀರಿಯಲ್ಲೇ ಅಂತ ಇಬ್ರು ಸಖತ್ ಆ್ಯಕ್ಟ್ ಮಾಡಿದ್ರೆ ಅದನ್ನು ತೆಗೆಸ್ಕೊಂಡಿರೋದು ಪ್ರತಾಪ್ ಸರ್. ಯಾಕಂದರೆ ಮಕ್ಳಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಮಾಡ್ತಿರ್ತಾರೆ. ಬಟ್ ಈ ಥರದ್ದು ಬೇಕು ಅಂತ ಅದನ್ನು ಹೇಳ್ಕೊಟ್ಟು ನೀಟಾಗಿ ಮಕ್ಕಳಿಗೆ ಮುದ್ದಾಗಿ ಅದನ್ನು ತೀಡಿ ಅವರಿಂದ ಕೆಲಸ ತೆಗೆಸ್ಕೊಂಡಿದ್ದಾರೆ ಸರ್. ತುಂಬ ಖುಷಿ ಆಯಿತು. ಮತ್ತು ಒಬ್ಬ ಲೀಡರ್ಗೆ ಇರಬೇಕಾದಂಥ ಕ್ವಾಲಿಟೀಸು ನಮ್ಮ ಸಂತು ಸರ್ಗಿದೆ. ಯಾಕಂದರೆ ಏನೋ ಒಂದು ಗಾಡಿ ಏನೋ ಕೆಟ್ಟು ನಿಂತಾಗ ಮತ್ತೆ ತಳ್ಳಬೇಕು ಅಂದಾಗ ಎಲ್ಲರೂ ಕೈಯಾಗಿ ತಳೆದ್ರೆ ಮತ್ತೆ ಅದು ಸ್ಟಾರ್ಟ್ ಆಗಿ ಮತ್ತೆ ನುಗ್ಗುತ್ತೆ. ಆ ಥರ ಪ್ರತಿಯೊಂದು ಹಂತದಲ್ಲೂ ಸಹ ಎಲ್ಲೂ ಸಹ ಸಿನಿಮಾ ಇನ್ನೂ ತಗೊಂಡು ಹೋಗ್ತಾನೆ ಇದ್ದಾರೆ. ಅದು ಎಲ್ಲರೂ ತಳ್ತಾ ಇದೀವಿ, ಹೋಗ್ತಾ ಇದೆ. ಇನ್ನೂ ಸಖತ್ತು ದೊಡ್ಡ ಮಟ್ಟಕ್ಕೆ ಅದು ಮುಟ್ಟುತ್ತೆ. ಹಿಂದಿ, ತೆಲುಗು ಎಲ್ಲ ಲ್ಯಾಂಗ್ವೇಜ್ ಹೇಳ್ಬಿಟ್ರು. ನೆಕ್ಸ್ಟ್ ಈಗ ಚೈನೀಸು, ಕೊರಿಯನ್ ಅದೆಲ್ಲ ಮಾಡ್ತೀರಾ ಸರ್. ತುಂಬ ಖುಷಿ ಆಗುತ್ತೆ. ಅಂದರೆ ನಾವು ತಲುಪ್ತಾ ಇದ್ದೀವಿ, ಆದರೆ ನಮ್ಮ ಸಪೋರ್ಟ್ ಬೇಕು. ಪ್ರತಿಯೊಬ್ಬರು ಸಪೋರ್ಟು ಸರಿಂದ ಇದ್ದರೆ ಸರ್ ಎನರ್ಜೆಟಿಕ್ ಆಗಿ ನುಗ್ತಾರೆ ಸರ್. ನಮ್ಮೆಲ್ಲರ ಸಪೋರ್ಟು ಖಂಡಿತ ಪ್ರತಿಯೊಂದು ಹಂತದಲ್ಲೂ ಇದ್ದೇ ಇರುತ್ತೆ ಸರ್. ಮತ್ತು ಕಲ್ಲೂರು ಸರು ಪ್ರೊಡ್ಯೂಸರ್ ಥರ ನಮ್ಮ ಜೊತೆ ಯಾವತ್ತು ಇರಲೇ ಇಲ್ಲ. ಆರಾಮಾಗಿ ಓಡಾಡ್ಕೊಂಡು ಚಡ್ಡಿ ಹಾಕ್ಕೊಂಡು ನಮ್ಮ ಜೊತೆ ಅಲ್ಲ, ಅಂದರೆ ಅಷ್ಟು ಅಂದರೆ ಯಾವ ಪ್ರೊಡ್ಯೂಸರ್ ಸಹ ಬರ್ತಾರೆ, ಕಾರ್ ಇಳಿತಾರೆ, ಮಾನಿಟರ್ ಮುಂದೆ ಕೂತ್ಕೋತಾರೆ, ಮತ್ತೆ ಎದ್ದೋಗ್ತಾರೆ, ಸಂಜೆ ಪೇಮೆಂಟ್ ನೋಡ್ತಾರೆ, ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಇವ್ರ ಸೆಟ್ಟಲ್ಲಿ ಯಾರೋ ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರೋ ವ್ಯಕ್ತಿ ಥರ ಅಷ್ಟು ಡೌನ್ ಟು ಅರ್ತ್ ಪರ್ಸನ್ನು ಹರೀಶ್ ಸರ್. ಮತ್ತು ಅವರು ಇಂಥ ಒಳ್ಳೆ ಟೀಮ್ ಜೊತೆ ನಿಜವಾಗ್ಲೂ ಆ್ಯಕ್ಟ್ ಮಾಡಿದ್ದು ಖುಷಿ ಆಯಿತು. ಮತ್ತು ಯಾವುದೇ ಸಿನಿಮಾ ಇದ್ರೂ ರಾತ್ರಿ ಮಧ್ಯರಾತ್ರಿ 12 ಗಂಟೆಗೆ ಎದ್ದು ಬರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸ್ವಾತಿ ಸರ್ ಮತ್ತು ಎಲ್ಲರೂ ಕಾಮಿಡಿಯಾಗಿ ಮಾಡಿದ್ದಾರೆ. ಒಂದ್ಸತಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಹಾಯ್. ಸೊ ನಾನು ಮೂವಿ ನೋಡಿಲ್ಲ, ಬಿಕಾಸ್ ಅವತ್ತು ನನಗೆ ಹೊರಗಡೆ ಶೂಟ್ ಇತ್ತು. ಬಟ್ ಟೀಸರ್ ನೋಡಿದ್ರೆ ಸಖತ್ತಾಗಿ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ಈ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಅಷ್ಟೇ. ಥ್ಯಾಂಕ್ ಯು. ಸಿನಿಮಾ ನೋಡ್ತೀನಿ, ಪಕ್ಕ ನೋಡ್ತೀನಿ. ಅಲ್ಲ, ಸ್ವಲ್ಪ ಟೈಮ್ ಸಿಕ್ಕಿದ್ಮೇಲೆ ಪಕ್ಕ ನೋಡ್ತೀನಿ. ಬೇಕಾದ್ರೆ ನಂದೇ ಯೂಟ್ಯೂಬ್ ಬ್ಲಾಗಲ್ಲಿ ಹಾಕ್ತೀನಿ ನಾನು ಈ ಮೂವಿ ನೋಡ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಶುರು ಮಾಡಿದ್ದು ಬರೆಯೋದಕ್ಕೆ, ಸ್ಕ್ರೀನ್ ಪ್ಲೇ ಬರೆಯೋದಕ್ಕೆ ಕಂಪ್ಲೀಟ್ ಒಂದು ಯೂತ್ಫುಲ್ ಎಂಟರ್ಟೈನರ್ ಮಾಡಬೇಕು ಅಂತ ಅಂದ್ಕೊಂಡೇ ಶುರು ಮಾಡಿದ್ದು. ಬರೆದಿದ್ದು ಹಾಗೇನೆ. ಸೊ ಫುಲ್ ಕಂಪ್ಲೀಟ್ ಕಾಮಿಡಿ ಇರಬೇಕು, ಒಂದು 80 to 90%, ಒಂದು 10 ನಿಮಿಷ ಮಾತ್ರ ಒಂದು ಎಮೋಷನ್ ಇರಬೇಕು, ಅದು ಟಚ್ ಆಗೋ ಥರದ್ದು ಅನ್ನೋ ಉದ್ದೇಶದಿಂದ ಶುರು ಮಾಡಿದ್ದು. ಸಿನಿಮಾ ಅಂದರೆ ಎಲ್ಲ ಬರೆದು ಮುಗಿಸಿದ ಮೇಲೂ ನಮಗೆ ಹಾಗೆ ಅನ್ನಿಸ್ತು ಇದೊಂದು ಯೂತ್ಫುಲ್ ಎಂಟರ್ಟೈನರ್ ಅಂತ. ಅದಾದ ಮೇಲೆ ಬರೀ ಕಾಮಿಡಿ ಇದ್ದರೆ ಅಂದರೆ ವರ್ಕ್ ಆಗೋದಿಲ್ಲ. ಜೀವನದಲ್ಲಿ ಸ್ವಲ್ಪ ಕಷ್ಟಗಳು ಇರುತ್ತೆ, ಸುಖಗಳ ಮಧ್ಯೆ ಅದು ಬರ್ತಾ ಇರಬೇಕು, ಅವಾಗವಾಗ ಏಟ್ ಬೀಳ್ತಾ ಇರಬೇಕು, ಅವಾಗಲೇ ನಾವು ಎಚ್ಚೆತ್ಕೊಳ್ಳೋದು ಅನ್ನೋ ಥರ. ಸೊ ಆ ಕಾಮಿಡಿ ಮಧ್ಯೆ ಒಂದು ಕೋರ್ ಎಮೋಷನ್ ಬೇಕಾಗಿತ್ತು ಸಿನಿಮಾಗೆ. ಆ ಕೋರ್ ಎಮೋಷನ್ನ ಬರೆದಿದ್ದೇ ನಮ್ಮ ಶಶಿಕುಮಾರ್ ಸರ್ ಮಾಡಿರೋಂಥ ಕ್ಯಾರೆಕ್ಟರ್, ಹೀರೋ ತಂದೆ ಕ್ಯಾರೆಕ್ಟರು. ಸೊ ಅದು ಸ್ಕ್ರೀನ್ ಮೇಲೆ ಕೇವಲ ಒಂದು 7ರಿಂದ 8 ಸೀನ್ಗಳಿರ್ಬೋದು, ಒಂದು 10ರಿಂದ 12 ನಿಮಿಷ ಬರುತ್ತೆ ಅಷ್ಟೇ. ಆದರೆ ಈಗಲೂ ಥಿಯೇಟ್ರಲ್ಲಿ ರಿಲೀಸ್ ಆದಮೇಲೆ ಸಿನಿಮಾ ನೋಡ್ಕೊಂಬಂದ್ಮೇಲೆ ಪ್ರತಿಯೊಬ್ಬರು ಮಾತಾಡಿದ್ದು ಆ ಕ್ಯಾರೆಕ್ಟರ್ ಬಗ್ಗೆ, ಆ ತಂದೆ ಮಗನ ಎಮೋಷನ್ ಬಗ್ಗೆ. ಸೊ ಸಿನಿಮಾದ ಕೇವಲ ಒಂದು 10ರಿಂದ 15% ಮಾತ್ರ ಬರುವಂಥ ಎಮೋಷನ್ನು ಇಡೀ ಸಿನಿಮಾನ ನಿಲ್ಲಿಸ್ಬಿಡ್ತು.
ಒಂದು ನಾರ್ಮಲ್ ಸಿನಿಮಾ ಅಂತ ಅನ್ನೋ ಲೆವೆಲಲ್ಲಿ ಇದ್ದಂಥದ್ದು ಆ ಎಮೋಷನಿಂದ ಎಕ್ಸ್ಟ್ರಾಡಿನರಿ ಅನ್ನೋ ಮಟ್ಟಕ್ಕೆ ಎಲ್ಲರೂ ಮಾತಾಡೋ ಥರ ಆಯಿತು. ಇದಕ್ಕೆ ಕಾರಣಕರ್ತರು ನಮ್ಮ ಶಶಿಕುಮಾರ್ ಸರ್. ಯಾಕೆಂದರೆ ಅವರು ಆ ಪಾತ್ರನ ನಿಭಾಯಿಸಿದಂಥ ರೀತಿ, ಆಮೇಲೆ ಅವರು ಡಬ್ಬಿಂಗಲ್ಲಿ ಅದನ್ನು ಮಾಡಿದಂಥ ರೀತಿ, ಒಂದು 20-25 ನಿಮಿಷದಲ್ಲಿ ಅವ್ರದ್ದು ಇಡೀ ಪೋರ್ಷನ್ ಡಬ್ಬಿಂಗ್ನ ಮುಗಿಸ್ಬಿಟ್ರು ಸರ್ ಬಂದು. ಸೊ ಸೆಟ್ಟಲ್ಲಿ ನಾನು ಸ್ವಲ್ಪ ಕಾಟ ಕೊಟ್ಟಿದ್ದೆ ಸರ್ ನಿಮಗೆ, ಯಾಕೆಂದರೆ ಇದು ಮೊದಲನೇ ಸಿನಿಮಾ, ಏನೇನೋ ಆಸೆಗಳು ಏನೋ ತಲೆಗಳಲ್ಲಿ ಓಡ್ತಾ ಇರುತ್ತೆ. ಬಟ್ ನೀವು ಇಷ್ಟು ಅನುಭವ ಇದ್ದು ಇಷ್ಟು ದೊಡ್ಡ ಮೇರು ನಟ ಆಗಿ ಒಂದು ಹೊಸ ತಂಡ, ಹೊಸ ನಿರ್ದೇಶಕ ನಮ್ಮೆಲ್ಲರ ಜೊತೆಗೆ ಸೇರಿ ನಮಗೆ ಸಹಕಾರ ಕೊಟ್ಟಂಥ ರೀತಿ ಅಭೂತಪೂರ್ವವಾಗಿತ್ತು. ನಿಮ್ಮ ಈ ಏನು ಪಾತ್ರ ಇದೆ ಅದು ನಮ್ಮ ಸಿನಿಮಾನ ಇನ್ನೊಂದು ಮಟ್ಟ ಮೇಲಕ್ಕೆ ಕರ್ಕೊಂಡು ಹೋಗಿದೆ. ಸೊ ಇವತ್ತು ಆ ಸಿನಿಮಾ ಸಕ್ಸಸ್ಸಲ್ಲಿ ಅದು ಮುಖ್ಯವಾದ ಕಾರಣ ಆಗಿದೆ. ಅದಕ್ಕೆ ನಾನು ನಿಮಗೆ ಸಂಪೂರ್ಣವಾಗಿ ಧನ್ಯವಾದ ಹೇಳ್ತೀನಿ ಸರ್. ಸಿನಿಮಾ ಮಾಡಾದ್ಮೇಲೆ ಎಲ್ಲರೂ ನಾವು ಅಂದ್ಕೊಂಡಿದ್ದೋ, ನಮ್ಮ ಇಡೀ ಟೀಮು ನಾವು ಪ್ರಮೋಷನ್ ಮಾಡಿದೆ ಇದೊಂದು ಯೂತ್ಫುಲ್ ಸಿನಿಮಾ ಅಂದ್ಕೊಂಡೇ ಮಾಡಿದೋ. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ನಮಗೂ ಗೊತ್ತಾಗಿತ್ತು ಫ್ಯಾಮಿಲಿ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿ ಬರ್ತಾರೆ ಅಂತ. ಅದಾದಮೇಲೆ ನಮ್ಮದು ಫಸ್ಟು ಶುಕ್ರವಾರ, ಶನಿವಾರ, ಭಾನುವಾರ ಆದಮೇಲೆ ಸೋಮವಾರದಿಂದ ಏನು ಬಂದರೋ ಆಡಿಯನ್ಸು ಕಂಪ್ಲೀಟ್ ಫ್ಯಾಮಿಲಿ ಆಡಿಯನ್ಸು. ಯಾರ್ಯಾರು ಯೂತ್ಸ್ ನೋಡಿದ್ರು ಅವರು ಹೋಗಿ ಅವ್ರ ಫ್ಯಾಮಿಲೀಸ್ನೆಲ್ಲ ಕರ್ಕೊಂಬಂದು ತೋರಿಸಿದ್ರು. ಸೊ ಕಂಪ್ಲೀಟ್ ಎಲ್ಲರೂ ಫ್ಯಾಮಿಲಿಗೆ ಕನೆಕ್ಟ್ ಆಗುವಂಥ ಸಿನಿಮಾ ಆಯಿತು. ಸೊ ಹಾಗಾಗಿ ನಾವು ಮೊದಲನೇ ಸಿನಿಮಾದಲ್ಲಿ ಒಂದು ಯೂತ್ಸು, ಫ್ಯಾಮಿಲಿ, ಎಲ್ಲ ಏಜ್ ಗ್ರೂಪ್ನವ್ರಿಗೂ ಕನೆಕ್ಟ್ ಆಗುವಂಥ ಸಿನಿಮಾನ ಮಾಡಿದ್ದೀವಿ ಅಂತ ಒಂದು ಖುಷಿ ಇದೆ. ಸೊ ಅದಕ್ಕೆ ಕಾರಣಕರ್ತರಾದಂಥ ನಮ್ಮ ಹರಿ ಸಂತೋಷ್ ಸರು, ಪ್ರಶಾಂತ್ ಸರು, ಹರೀಶ್ ರೆಡ್ಡಿ ಸರು, ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ಈ ಸಿನಿಮಾ ಈ ರೀತಿಯಾಗಿ ಮೂಡ್ ಬರೋದಕ್ಕೆ ನನಗೆ ಕಾರಣಕರ್ತರು, ಇಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಕಾರಣಕರ್ತರಾದಂಥವ್ರು ನಮ್ಮ DOP ಆದಂಥ ಗುರುಪ್ರಸಾದ್ MG. ಪ್ರತಿಯೊಬ್ಬರು ಒಂದೊಂದು ಫ್ರೇಮ್ಸ್ ಬಗ್ಗೆ, ಆ ಕಲರ್ಸ್ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಕಾರಣ ಗುರುಪ್ರಸಾದ್ ಅವರು. ಜೊತೆಗೆ ನಮ್ಮ ಸಿನಿಮಾದ ಮ್ಯೂಸಿಕ್ಕು ಸೂರಜ್ ಜೋಯಿಶ್ ಅವರು ಮತ್ತು ಧ್ರುವ್ ಇಬ್ಬರು ಸೇರಿ ಇಡೀ ಸಿನಿಮಾದ ಮ್ಯೂಸಿಕ್ನ ಒಂದು ಬೇರೆ ಲೆವೆಲ್ಗೆ ತಗೊಂಡೋಗಿದ್ದಾರೆ. ಅವರು ನಮ್ಮ ಇಡೀ ತಾಂತ್ರಿಕ ವರ್ಗ ಯಾರ್ಯಾರಿದ್ದಾರೆ, ನಮ್ಮ ಕಲರಿಸ್ಟು, ನಮ್ಮ ಡಬ್ಬಿಂಗ್ ಮಾಡಿದಂಥ ರಾಜಶೇಖರ್ ಸರು. ಸೊ ಎಲ್ಲ ನಾನು ತಾಂತ್ರಿಕ ವರ್ಗದವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 25 ದಿನ ಆಗಿದೆ. ಸೊ ಇನ್ನೂ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕಾಣುವಂತಹ ಒಂದು ಸಾಮರ್ಥ್ಯ ಇದ್ದಂಥ ಸಿನಿಮಾ. ಸೊ ಆದರೂ ಇದರಲ್ಲಿ ಸಿಕ್ಕಿರೋವಂಥದ್ದನ್ನು ನಾವು ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ನೋ ಥರ ಅದನ್ನು ನಾವು ಸ್ವೀಕರಿಸಿ ಮುಂದಕ್ಕೆ ಇದೇ ರೀತಿಯಾದಂಥ ಒಂದಷ್ಟು ಹೊಸ ಕಂಟೆಂಟು, ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದಷ್ಟು ಫ್ಯಾಮಿಲಿಗೆ, ಯೂತ್ಸ್ಗೆ ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ನಮ್ಮ ತಂಡದ ಮೂಲಕ ಬರುತ್ತೆ ಅಂತ ನಾನು ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ರಿಗೂ ಈ ಸಿನಿಮಾಗೆ ಸಹಕಾರದವರು, ತೆರೆ ಹಿಂದೆ ತೆರೆ ಮುಂದೆ ಎಲ್ಲರೂ, ಕ್ಯಾಮ್ರಾ ಹಿಂದೆ ಎಲ್ಲರೂ ದುಡ್ದಂಥವ್ರು ಪ್ರತಿಯೊಬ್ಬರಿಗೂ ನಾನು ಈ ಮೂಲಕ ಒಂದು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.